ಕೆಲಸ ಮಾಡ್ತಾ ಇದ್ದೀವಿ. ಏನು ನಾವು ಹನೂರು ತಾಲೂಕು ಹಲವಾರು ವರ್ಷಗಳಿಂದ ಮಳೆ ಇಲ್ಲದೇ ಬರಪೀಡಿತ ಒಂದು ತಾಲೂಕಾಗಿದೆ, ಶಾಪಗ್ರಸ್ತವಾದಂಥ ತಾಲೂಕಾಗಿದೆ. ಅಲ್ಲಿ ಕುಡಿಯೋ ನೀರು ಸಹ ಹಾಹಾಕಾರ ಉಂಟಾಗಿದೆ. ಬೋರ್ ಕೊರೆದ್ರೆ 1000 ಅಡಿ 1200 ಅಡಿ ಕೊರೆದ್ರೂ ಸಹ ನೀರು ಬರ್ತಾ ಇಲ್ಲ. ಆದ್ದರಿಂದ ಏನು ಕಳೆದ 21-22ನೇ ಸಾಲಿನಲ್ಲಿ ಕಳೆದ BJP ಸರ್ಕಾರ ಇದ್ದಾಗ 180 ಕೋಟಿ ರೂಪಾಯಿಗೆ DPR ಮಾಡಿದ್ರು ಆ ಕೆರೆಗಳ ಕೆಟ್ಟಗಳನ್ನ ಕೊಡಿಸಲಿಕ್ಕೆ. ಆ ಸರ್ಕಾರ ಹಣಕಾಸು ಕೊಡಲಿಲ್ಲ. ಈಗ ಸಿದ್ದರಾಮಯ್ಯ ಸರ್ಕಾರ ಬಂದಿದೆ, ಸಿದ್ದರಾಮಯ್ಯ ಸರ್ಕಾರ ಸಹ DPR ಮಾಡಿದ್ದಾರೆ. ಇವಾಗ ಎಷ್ಟು ಕೋಟಿ ಮಾಡಿದ್ದಾರೆ ಅಂದರೆ 490 ಕೋಟಿ ರೂಪಾಯಿನ ಇವತ್ತು DPR ಮಾಡಿದ್ದಾರೆ. ಆವತ್ತಿನ ದಿನದಲ್ಲೇ 180 ಕೋಟಿ ರೂಪಾಯಿಗೆ ಅನುದಾನ ಕೊಟ್ಟ ಕೆಲಸ ಆಗಿದ್ರೆ ಇಷ್ಟೊತ್ತಿಗೆ ನಮ್ಮ ಹನೂರು ತಾಲೂಕಿನ ಜನ ಸಮೃದ್ಧಿಯಿಂದ ಬೆಳೆ ಬೆಳೀತಾ ಇದ್ರು, ಒಳ್ಳೆ ಆರೋಗ್ಯವಾದಂಥ ನೀರನ್ನು ಕುಡಿತಾ ಇದ್ರು. ನೋಡಿ, ಇವತ್ತು ಬೆಲೆನೂ ಕೋಟಿಗಟ್ಟಲೆ ಜಾಸ್ತಿ ಹಣನೂ ಆಗಿದೆ. ಇವತ್ತು ಮತ್ತೆ DPR ಮಾಡಿದರೆ ಏನು ಅಧಿವೇಶನ ಬಜೆಟ್ ನಡೀತಾ ಇದೆ. ಈ ಬಜೆಟ್ನಲ್ಲಿ ನಾವು 490 ಕೋಟಿ ರೂಪಾಯಿ ಹಣನ ಬಿಡುಗಡೆ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾವು ಕಳೆದ 25ನೇ ತಾರೀಕು ಬುಧವಾರ ದಿನ ಹನೂರು ತಾಲೂಕಿನ ಅಜ್ಜಿಪುರದಿಂದ ನಾವು ಪಾದಯಾತ್ರೆನ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನಾವು ಪಾದಯಾತ್ರೆನ ಚಾಲನೆ ಕೊಟ್ಟರು. ರಾಜ್ಯಾಧ್ಯಕ್ಷರಾದ ಬಡಗುಲ್ಪುರ ನಾಗೇಂದ್ರಣ್ಣವರು. ಅಲ್ಲಿಂದ ನಾವು ಇವತ್ತು 4ನೇ ದಿನ ರಾಮನಗರಕ್ಕೆ ನಾವು ತಲುಪ್ತಾ ಇದ್ದೀವಿ. ರಾಮನಗರದ ನಮ್ಮ ಈ ಜಿಲ್ಲೆಯ ರಾಜ್ಯ ಉಪಾಧ್ಯಕ್ಷರಾದಂಥ ಮಲ್ಲೇಗೌಡರಿದ್ದಾರೆ, ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದ ಕೃಷ್ಣಪ್ಪನವರಿದ್ದಾರೆ, ನಮ್ಮ ಜನಪರ ಸಂಘಟನೆಯ ಕುಮಾರಸ್ವಾಮಿ ಅವರಿದ್ದಾರೆ. ಹಲವಾರು ಜನ ನಮ್ಮ ರೈತ ನಾಯಕರು ಇವತ್ತು ನಮ್ಮನ್ನ ಬರಮಾಡ್ಕೊತಾ ಇದ್ದಾರೆ. ರಾಮನಗರ ಜಿಲ್ಲೆಗೆ ಬರ್ತಾ ಇರೋದಿಲ್ಲ. ಮತ್ತು ಅದರ ಜೊತೆಗೆ ಏನು ರಾಮನಗರ ತಾಲೂಕು, ರಾಮನಗರ ಜಿಲ್ಲೆ ಮತ್ತು ಮಂಡ್ಯ ಜಿಲ್ಲೆಯಿಂದ ಲಕ್ಷಾಂತರ ಭಕ್ತಾದಿಗಳು ಮಾದೇಶ್ವರನಿಗೆ ಬರ್ತಾರೆ. ನೋಡಿ, ನಮ್ಮ ವಿಪರ್ಯಾಸ ಯಾವ ಮಟ್ಟಿಗಿದೆ. ಏನು ಮಲೆ ಮಾದೇಶ್ವರನ ದೇವಸ್ಥಾನ ಕಟ್ಟಿದಂಥ ಜುಂಜೇಗೌಡರ ಊರು ಆಲಂಬಾಡಿ ಅಂತ. ಆ ಆಲಂಬಾಡಿ ಇಷ್ಟು ವರ್ಷ ಸ್ವತಂತ್ರ ಬಂದಿದ್ರು ಸಹ ಇಲ್ಲಿ ನೀರಿಲ್ಲ, ಕರೆಂಟ್ ಇಲ್ಲ, ಸರಿಯಾದ ರಸ್ತೆ ಇಲ್ಲ, ಅವರಿಗೆ ಅರಣ್ಯ ಒಳಗಡೆ ಹಕ್ಕುಪತ್ರಗಳು ಕೊಡ್ತಾ ಇಲ್ಲ. ಅದನ್ನು ಸಹ ಇವತ್ತು ನಾವು ಈ ಪಾದಯಾತ್ರೆಯಲ್ಲಿ ಸೇರಿಸ್ಕೊಂಡು ನಾವು ಈ ಪಾದಯಾತ್ರೆನ ಬೆಂಗಳೂರು ವಿಧಾನಸೌಧವರೆಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ನಾವು ಬರ್ತಾ ರೈತರು ಇನ್ನೂ ನಾವು ಒಂದೊಂದು ದಿನಕ್ಕೆ ಇದು ಮಾಡ್ಕೊಂಡಿದ್ದು ಕೆಂಗೇರಿ ಹತ್ರ ನಾವು ಸಾವಿರಾರು ಜನ ಸೇರಿ ಬೆಂಗಳೂರು ವಿಧಾನಸೌಧಕ್ಕೆ ಹೋಗುವಂಥ ಕೆಲಸನ ನಾವು ಮಾಡ್ತೀವಿ. ಅವ್ರ ಸರ್ಕಾರ ಈಗಲಾರು ಎಚ್ಚೆತ್ತು. ಯಾಕಂದರೆ ಇದುವರೆಗೆ ನಾವು 4 ದಿನದ ಪಾದಯಾತ್ರೆ ಮಾಡಿದ್ರು ಸಹ ಯಾವನೇ ಒಬ್ಬ ಅವಿವೇಕಿ ಸಚಿವರು ಸಹ ನಮ್ಮನ್ನು ಭೇಟಿ ಮಾಡಿಲ್ಲ. ಅವ್ರಿಗೆ ನಾಚಿಕೆ ಆಗಬೇಕು. ಇವತ್ತು ಪಾದಯಾತ್ರೆ ಮೂಲಕ ರೈತರು ಬರ್ತಾರೆ ಅಂದರೆ ಅರ್ಧ ದಾರಿಯಲ್ಲಿ ಅವನು ಕುಣಿಸಿ ಮಾತಾಡೋಂಥ ವ್ಯವಸ್ಥೆ ಮಾಡಬೇಕಾಯ್ತು ಸರ್ಕಾರ. ಈಗಲಾರು ಎಚ್ಚೆತ್ತು ಸರ್ಕಾರ ಕೂಡಲೇ ರೈತರಿಗೆ ಸ್ಪಂದಿಸೋಂಥ ಕೆಲಸ ಮಾಡಬೇಕು. ಇಲ್ಲಾಂದ್ರೆ ನಾವಂತೂ ಖಂಡಿತ ವಿಧಾನಸೌಧಕ್ಕೆ ಹೋಗೋರೆ ಪಾದಯಾತ್ರೆ ಕೈಗೊಂಡಿದ್ದೀವಿ. ಪಾದಯಾತ್ರೆ ಮುಗಿಸ್ತೀವಿ. ಯಾವತ್ತು ಬೆಂಗಳೂರು ಹೋಗ್ತೀವಿ ವಿಧಾನಸೌಧಕ್ಕೆ? 2ನೇ ತಾರೀಕು ಸೋಮವಾರ. ಇವತ್ತೇನು ಏನು ಪಾದಯಾತ್ರೆ ಹೋಗಿದ್ದಾರೆ ರೈತರುಗಳು ನೋಡಿ. ಇವತ್ತು ರೈತರ ವಿಪರ್ಯಾಸ ಅಂತಂದರೆ ಸ್ವಾತಂತ್ರ್ಯ ಬಂದು 78 ವರ್ಷ ಆದರೂ ಕೂಡ ನೀರಿಗೋ ರಸ್ತೆಗೋ ಜೋಡಿ ಮಾಡಿ ಪಡ್ಕೋಂಥ ಮೂಲಭೂತಗಳು ಪಡ್ಕೋಂಥ ಸೃಷ್ಟಿಯಾಗಿದೆ. ಅದರಿಂದ ನಿನ್ನೆ ನಮ್ಮ ತಾಲೂಕಿನ ಬಾಡ್ರಿ ಕರ್ನಾಟಕ ಬಾಡ್ರಿ ಸಂದರ್ಭದಲ್ಲಿ ನಾವೆಲ್ಲ ಸ್ವಾಗತ ಮಾಡಿ ಮುಖ್ಯರೆ ಗೇಟ್ ಹತ್ರ ಕರ್ಕೊಂಡ್ಬಂದು ನಾವು ನಿನ್ನೆಯಿಂದ ಸಾಯಿ ಮಂದಿರದಲ್ಲಿ ವ್ಯವಸ್ಥೆ ಮಾಡಿದ್ರು. ಅಲ್ಲೇ ಊಟ ವ್ಯವಸ್ಥೆ ಎಲ್ಲ ಮಾಡ್ಕೊಂಡು ಅವರೇ ಎಲ್ಲ ಮಾಡ್ಕೊತಾ ಇದ್ದಾರೆ. ಏನು ಮಾಡ್ತಿಲ್ಲ ಬೇಕಾಗಿದೆ ಅದು ಬೇರೆ ಹಾಗಾಗಿ ಇವಕ್ಕೆ ಸ್ವಾಗತ ತಂದು ಈಗ ಇವತ್ತು ಏನು ಇವಾಗ ಬಿಡ್ತೀವತ್ತು ಏನು ಇವತ್ತು ಬಿಡ್ತೀವಿ ಮನೆಯಲ್ಲಿ ಹಾಲ್ಟಿದೆ ಅವ್ರಿಗೆ. ಅಲ್ಲಿ ಏನು ವ್ಯವಸ್ಥೆ ಮಾಡಬೇಕು ಅದೆಲ್ಲ ವ್ಯವಸ್ಥೆ ಮಾಡಿದ್ರು. ಊಟಗಳಿಗೆಲ್ಲ ಮುಖ್ಯ ಎಲ್ಲ ಒಂದರೆ ಮಧ್ಯಾಹ್ನ ಊಟಕ್ಕೂ ವ್ಯವಸ್ಥೆ ಮಾಡುವಂಥ ವ್ಯವಸ್ಥೆ ಒಂದು ಜಾಗದಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ಹೀಗಾಗಿ ಇವ್ರಿಗೆ ಜಯವಾಗಲೇಬೇಕು ಇವರು ಹೋರಾಟ. ಯಾಕೆಂದರೆ ಕುಡಿಯೋ ನೀರು ಇವತ್ತು ಜವಳಿ ಮಾಡುವಂಥ ಕುಡಿಯೋದ್ರಿಂದ ಇವರ ಹೋರಾಟ ಜಯವಾಗಲಿ ಅಂತ ಆಶಿಸ್ತಾ ರಾಮನಗರ ಜಿಲ್ಲೆಯಿಂದ ಅವರಿಗೆ ಶುಭ ಹಾರೈಸ್ತಾ ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟಕ್ಕೆ
ಮಾಧ್ಯಮದ ಮಿತ್ರರೇ, ಅನೂರಿಂದ ಬಂದಿರತಕ್ಕಂಥ ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟಗಾರರೇ, ಇವತ್ತೇನು ಕುಡಿಯೋ ನೀರಿಗೋಸ್ಕರ ಚಾಮರಾಜನಗರ ಜಿಲ್ಲೆ ಅನೂರಿಂದನೂ ಕೂಡ ಬಡಗಲ್ಪುರ ನಾಗೇಂದ್ರ ಸರ್ ಅವರ ರಾಜ್ಯಾಧ್ಯಕ್ಷರಾದ ನೇತೃತ್ವದ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಇವತ್ತು ಬೆಂಗಳೂರಿಗೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಿಕ್ಕೆ ಬಂದಿರತಕ್ಕಂಥ ನೂರಾರು ಹೋರಾಟಗಾರರನ್ನು ನಾವು ಸ್ವಾಗತಿಸಿ, ಈ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ಕುಡಿಯೋ ನೀರಿನ ಶಾಶ್ವತ ಪರಿಹಾರವನ್ನು ಈ ರಾಜ್ಯದಲ್ಲಿ ಎಲ್ಲೂ ಕೂಡ ಮಾಡಲಿಕ್ಕಾಗ್ತಾ ಇಲ್ಲ. ಈಗಾಗಲೇ ಅನೂರಿನಲ್ಲಿ DPR 2-3 ಸರಿ ಆಗಿದ್ರೂ ಕೂಡ ಇನ್ನೂ ಕೂಡ ಹಣ ಹಿಡ್ದೇನೆ ಈ ನಾಚಿಕೆಗೆಟ್ಟಿನ ಸರ್ಕಾರ ಬರದಾದಂಥ ಅಲ್ಲಿ ದುಡ್ಡಿದ್ರೆ ತಾನು ಹಣ ಇಡೋದವರು, ದುಡ್ಡಿಲ್ಲ, ಹಣ ಇಡೋದಿಲ್ಲ, ರೈತರ ಮೂಗಿಗೆ ತುಪ್ಪವನ್ನು ಸವರ್ಕೊಂಡು ಇದೇ ರೀತಿ ಆಶ್ವಾಸನೆಯನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲೆಯ ಕುಡಿಯೋ ನೀರಿನ ಮಹತ್ವಾಕಾಂಕ್ಷೆ ಯೋಜನೆ ಆದಂಥ ಮೇಕೆದಾಟು ಅಣೆಕಟ್ಟಿನ ಪರಿಸ್ಥಿತಿಯೂ ಕೂಡ ಇದೇ ಆಗಿದೆ. ಏನು 2019ರಲ್ಲಿ DPR ಮಾಡಿದಂಥ ಸಂದರ್ಭದಲ್ಲಿ 4,000 ಕೋಟಿಯನ್ನು ಆಗುತ್ತೆ ಅಂದಾಜು ವೆಚ್ಚ ಅಂತ ಹೇಳಿದ್ರು. ತಿರುಬಾ 2024ನೇ ಇಸ್ವಿನಲ್ಲಿ 9,000 ಕೋಟಿ ಆಯ್ತದೆ ಅಂತ ಹೇಳಿದ್ರು. ಯಾವುದೇ ದುಡ್ಡನ್ನೇ ಇಟ್ಟಿಲ್ಲ, ಯಾವುದೇ ಥರ ಕ್ರಮ ಕೈಗೊಂಡಿಲ್ಲ. ಈಗ 2020ರಲ್ಲಿ ಮೇಕೆದಾಟು ಅಣೆಕಟ್ಟಕ್ಕೆ 16,000 ಕೋಟಿ ಬೇಕಾಗುತ್ತೆ. ಯಾರ ಜನರ, ನಮ್ಮ ರೈತರ ತೆರಿಗೆ ಹಣ ಅಲ್ವಾ? ಈ ರೀತಿ ಮೊಂಡುತನ ತೋರ್ಕೊಂಡು ಕುಡಿಯೋ ನೀರಿಗೆ ಬೆಂಗಳೂರಿನ ಜನರಿಗೆ 1.5 ಕೋಟಿ ಜನರಿಗೆ ಶಾಶ್ವತವಾದಂಥ ಕುಡಿಯೋ ನೀರನ್ನು ಕೊಡಲಿಕ್ಕೆ, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಒಂದಷ್ಟು ತಾಲೂಕುಗಳಿಗೂ ಕೂಡ ಕೊಡಲಿಕ್ಕೆ ಏನಾದರೂ ಮೇಕೆದಾಟು ಅಣೆಕಟ್ಟಾದರೆ ಖಂಡಿತವಾಗ್ಲೂ ಶಾಶ್ವತವಾದಂಥ ಕುಡಿಯೋ ನೀರಿನ ವ್ಯವಸ್ಥೆ ಆಗುತ್ತೆ. ಬರೀ ನಮ್ಮ ಜಿಲ್ಲೆ ಅಲ್ಲ, ಅನೂರು ತಾಲೂಕಿನಲ್ಲಿ ಅಲ್ಲೇ ಹೇಮಾವತಿ, ಆರಂಗಿ ಎಲ್ಲ ಡ್ಯಾಮ್ಗಳಿದ್ರೂ ಕೂಡ ಯಾವುದೇ ಥರದ ನೀರನ್ನು ಕೊಡಲಿಕ್ಕೆ ಈ ಸರ್ಕಾರಗಳು ಮುಂದೆ ಬರದೇ ಇರುವಂಥದ್ದು. ಕುಡಿಯೋ ನೀರನ್ನು ಕೊಡದೇ ಇರುವಂಥ ಸರ್ಕಾರ ಇನ್ನು ಮೂಲಭೂತ ಸೌಕರ್ಯಗಳನ್ನು ಯಾವುದು ಕೊಡ್ತವೆ? ಹಾಗಾಗಿ ನಮ್ಮ ಜ್ವಲಂತ ಸಮಸ್ಯೆನೂ ಕೂಡ ಮೇಕೆದಾಟು ಸಮಸ್ಯೆ, ನಮ್ಮ ಜಿಲ್ಲೆಯ ಸಮಸ್ಯೆ, ಅನೂರಿನ ಅಲ್ಲಿಯವರ ಕುಡಿಯೋ ನೀರಿನ ಸಮಸ್ಯೆ, ಇವೆಲ್ಲವನ್ನೂ ಸೇರಿಸ್ಕೊಂಡು ಈಗ ನಾವು ಕೂಡ ಇಲ್ಲಿಂದನೂ ಕೂಡ ನೂರಾರು ಜನ, ಸಾವಿರಾರು ಜನ ಇವರೇನೋ ವಿಧಾನಸೌಧ ಮುತ್ತಕ್ಕೆ ಪಾದಯಾತ್ರೆ ನೋಡಿ. ಜಲಸಂಪನ್ಮೂಲ ಸಚಿವರಿಗೆ ಸೌಜನ್ಯಕ್ಕಾದರೂ ಕೂಡ ಮಾನ ಮರ್ಯಾದೆ ಇದ್ದರೆ ಇಷ್ಟೊತ್ತಿಗೆ ರೈತರನ್ನ ಭೇಟಿ ಮಾಡಬೇಕಾಯ್ತು. ರೈತ ಮುಖಂಡರು ನೋಡಿ, ಹೋರಾಟಗಾರರನ್ನ ಮನವೊಲಿಸಿ ಯಾವುದಾರ ಒಂದು ಆಶ್ವಾಸನೆಯನ್ನು ಕೊಟ್ಟು ಮಾಡ್ತೀವಿ ಅಂತಕ್ಕಂಥದ್ದನ್ನು ಮಾತನ್ನು ಭರವಸೆ ಕೊಡಬೇಕಿತ್ತು. ಅವ್ರಿಗೆ ಒಬ್ಬ ಮುಖ್ಯಮಂತ್ರಿ ಆಗಬೇಕು, ಒಬ್ಬ ಮುಖ್ಯಮಂತ್ರಿನ ಇಳಿಸ್ಬೇಕು. ಇದೇ ಒತ್ತಡದಲ್ಲಿ 3 ವರ್ಷದಿಂದನೂ ಕಾಲ ಕಳೆದುಬಿಟ್ರೆ ಹೊರತು ಯಾವುದೇ ಥರದ ಅಭಿವೃದ್ಧಿ ಕೆಲಸ ರಾಜ್ಯದಲ್ಲಿ ಆಗಲಿಲ್ಲ. ಈ ದರಿದ್ರ ಭಾಗ್ಯಗಳಿಂದ ಈಗಾಗಲೇ ಸರ್ಕಾರ ದಿಕ್ಕೆಟ್ಟು ದಿವಾಳಿ ಆಗೋಗಿದೆ. ಈ ರೀತಿ ರೈತರು ದಂಗೆ, ಒಂದು ಕಡೆ ವಿದ್ಯಾರ್ಥಿಗಳಿಗೆ ನೋಡಿ ನೌಕರಿಗಳಿಲ್ಲ. ನೋಡಿ ಈಗಾಗಲೇ ಧಾರವಾಡದಲ್ಲಿ ನೀವೆಲ್ಲ ನೋಡಿದ್ರಿ ಇವತ್ತಿನ ಸರ್ಕಾರದ ಪರಿಸ್ಥಿತಿ ಏನಾಗಿದೆ ಅಂತೇಳಿ. ಇನ್ನು ರೈತರು ಮತ್ತು ಯುವಕರು ಎಲ್ಲರೂ ಕೂಡ ದಂಗೆ ಹೇಳೋದ್ರ ಮೊದಲು ಶಾಶ್ವತವಾಗಿ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ವಿಧಾನಸಭೆ ಏನಾದರೂ ಬೆಂಗಳೂರಿಗೆ ಹೋಗುವಷ್ಟರಲ್ಲಿ ಜಲಸಂಪನ್ಮೂಲ ಸಚಿವರು, ಸಂಬಂಧಪಟ್ಟ ಸಚಿವರು ಬಂದು ಮಾತಾಡಲಿಲ್ಲ ಅಂತ ಹೇಳಿದ್ರೆ, ಏನು ನೀವು ಬಜೆಟನ್ನು 6ನೇ ತಾರೀಕು ಮಾಡ್ತೀರಿ, ಆ ಬಜೆಟ್ಟಿಗಿನ್ನ ಮುಂದೆ ವಿಧಾನಸೌಧವನ್ನು ಮುತ್ತಿಗೆ ಹಾಕುವಂಥ ಕೆಲಸನ ಇನ್ನೂ ಸಾವಿರಾರು ರೈತ ಸಂಘಟನೆಗಳು ಎಲ್ಲ ಸಪೋರ್ಟ್ ಮಾಡೋಣ. ಇವತ್ತಿನ ನಮ್ಮ ಆಳುವಂಥ ಸರ್ಕಾರಗಳು ಇವತ್ತು ಯಾವ ರೀತಿ ನಡ್ಕೊಳ್ತವೆ ಅಂತ ತಮ್ಮೆಲ್ಲರೂ ಗೊತ್ತಿರೋಂಥ ವಿಚಾರ. ಯಾಕೆಂದರೆ ಮೂಲಭೂತ ಸೌಕರ್ಯಗಳನ್ನ ಇವತ್ತು ಡಿಮ್ಯಾಂಡ್ ಮಾಡುವಂಥದ್ದು ಒಂದು ಕಡೆ ಆದರೆ, ಇನ್ನೊಂದು ನಮ್ಮ ಭೂಮಿயை ನಾವು ಉಳಿಸ್ಕೊಳ್ಕೋ ಹೋರಾಟ ಮಾಡಬೇಕು. ಪ್ರತಿಯೊಂದು ಹೋರಾಟದ ಮುಖಾಂತರ ನಾವು ಪಡ್ಕೋಬೇಕು ಅಂತ ಅಂದರೆ ರೈತರ ಪರಿಸ್ಥಿತಿ ಈ ರಾಜ್ಯದಲ್ಲಿ, ಈ ರಾಷ್ಟ್ರದಲ್ಲಿ ಯಾವ ಮಾಡ್ತಾರೆ ತಿಳ್ಕೋಬೇಕು. ಈಗ ಕುಮಾರಸ್ವಾಮಿ ಅವರು ಹೇಳ್ದಂಗೆ ಇವತ್ತು ಮೇಕೆದಾಟು ವಿಚಾರ ಇರ್ಬೋದು, ಬೇರೆ ಏನು ಭೂಮಿ ಹೋರಾಟ ಇರ್ಬೋದು, ಏನೀಗ ಅನೂರಿಂದ ಅನೂರಿಂದ ಬಂದಿರ್ತಕ್ಕಂಥ ಏನು ಕಾಲ್ನಡಿಗೆ ಜಾಥಾ ಏನು ಮಾಡ್ತಾ ಇದ್ದಾರೆ, ಅವರ ಪರಿಸ್ಥಿತಿ ಏನಿರ್ಬೋದು. ಇಂಥ ಸಂದರ್ಭದಲ್ಲಿ ಈ ಸರ್ಕಾರ ಕಣ್ಮುಚ್ಚು ಕೂತ್ಕೊಂಡು ಯಾವುದಕ್ಕೂ ಸ್ಪಂದಿಸ್ತೇನೆ ಸುಮ್ಮನೆ ಏನೋ ಉಡಾಪು ಉತ್ತರ ಕೊಟ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಇವತ್ತು ಸರ್ಕಾರಕ್ಕೆ ಇವತ್ತು ನಾಚಿಕೆ ಆಗಬೇಕು. ಹಂಗಾಗಿ ಇವತ್ತು ಈ ಹೋರಾಟಕ್ಕೆ ನಮ್ಮ ಜಿಲ್ಲೆಯಿಂದ ಭಾಳಷ್ಟು ಬೆಂಬಲ ಕೊಟ್ಟು ಇವತ್ತು ಈ ತಾಲೂಕಿಗೆ ಅನೂರು ತಾಲೂಕಿನ ಬಂದಿರ್ತಕ್ಕಂಥ ರೈತರು ಬೆಂಬಲ ಕೊಟ್ಟು ನೆನೆಯಿಂದ ಇವತ್ತು ಸಾಯಂಕಾಲವರೆಗೂ ಜಿಲ್ಲೆ ಎತ್ತಿ ಬಿಡ್ತೀವರೆಗೆ ಆಮೇಲೆ ಬೀಳ್ಕೊಡ್ತೀವಿ. ಕೆಂಗರಿಗೂ ಕೂಡ ನಾವು ಹೋಗ್ತೀವಿ. ಹಂಗಾಗಿ ಅವ್ರಿಗೆ ಸಂಪೂರ್ಣವಾಗಿ ನಮ್ಮ ಬೆಂಬಲ ಇದೆ, ಕರ್ನಾಟಕ ರಾಜ್ಯ ರೈತರ ನಮ್ಮ ಬೆಂಬಲ ಇದೆ ಅಂತ ಹೇಳ್ತಾರೆ. ಕರ್ನಾಟಕ ರಾಜ್ಯ ರೈತ ಸಂಘದ ಪಾದಯಾತ್ರೆಯ ಹೋರಾಟಕ್ಕೆ ಬೇಕೇ ಬೇಕು, ಕುಡಿಯೋ ನೀರು ಬೇಕು ಅಂತೇಳಿ, ಬೇಕೇ ಬೇಕು, ಬೇಕೇ ಬೇಕು, ಕುಡಿಯೋ ನೀರು ಕೊಡದ ಸರ್ಕಾರಕ್ಕೆ, ಕುಡಿಯೋ ನೀರು ಕೊಡದ ಸರ್ಕಾರಕ್ಕೆ, ನೀರು ಜನರನ್ನ ಅನಾಥ ಮಾಡಿರುವ ಸರ್ಕಾರಕ್ಕೆ, ಮೇಕೆದಾಟು ಯೋಜನೆಯನ್ನು ಮಾಡದ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಮಾಡೋಣ ಕರ್ನಾಟಕ ರಾಜ್ಯ ಸಂಘಕ್ಕೆ ಹೋರಾಟಕ್ಕೆ ಅನೂರು ಭಾಗದ ಕೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ
ಜೈ